ವೆಲ್ಕಮ್ ಬ್ಯಾಕ್ ಟು SR ಕನ್ನಡ ಕುಕ್ಕಿಂಗ್ ವ್ಲಾಗ್ಸ್. ಈ ವಿಡಿಯೋದಲ್ಲಿ ನಾವು ರುಚಿಕರವಾದಂತಹ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಕಡಾಯಿನ ತಗೊಂಡು ಈ ನಾನು ತೋರಿಸ್ತಾ ಇರೋಂತಹ ಮೆಜರ್ಮೆಂಟ್ ಕಪ್ನಲ್ಲಿ 1.5 ಕಪ್ನಾಗುವಷ್ಟು ಉಪ್ಪಿಟ್ಟಿನ ರವೆನ ತೊಗೊಂಡಿದ್ದೀನಿ ನಾನು. ಸೊ ನೋಡಿ, ಈ ಥರ ಗೋಲ್ಡನ್ ಫ್ರೈ ಆಗೋ ರೀತಿ ಆಯಿಲ್ ಅಥವಾ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋ ರೀತಿ ಹುರ್ಕೋಬೇಕಾಗುತ್ತೆ. ಸೊ ನೋಡಿ, 3 to 5 ಮಿನಿಟ್ಸ್ ಈ ರೀತಿ ಹುರ್ಕೋಬೇಕು. ಹುರ್ಕೊಂಡಿದ ನಂತರ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಮತ್ತು ಅದೇ ಕಡಾಯಿನ ತಗೊಂಡು ನಾನು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ತಗೊಂಡಿದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದ ನಂತರ ನಾನಿಲ್ಲಿ 5 ರಿಂದ 6 ಎಲೆಯಷ್ಟು ಕರಿಬೇವಿನ ಸೊಪ್ಪು, 7 ರಿಂದ 8 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ನಾನಲ್ಲಿ 2 ರಿಂದ 3 ಜನಕ್ಕೆ ಆಗೋ ರೀತಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಾ ಇರೋದು. ಸೊ ನಂತರ ನಾನು 2 ರಿಂದ 3 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನಂತರ ಹಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಗೋಲ್ಡನ್ ಫ್ರೈ ಆಗೋವರೆಗೂ ಈರುಳ್ಳಿನ ಹುರ್ಕೊಂಡು ನಂತರ ನಾನಿಲ್ಲಿ 1 ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. 1 ಟೊಮೊಟೊ ಹಣ್ಣು ಹಚ್ಕೊಂಡು ಹಾಕ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದಂತಹ ಕ್ಯಾರೆಟ್, ಬಟಾಣಿ, ಬೀನ್ಸ್, ನಿಮ್ಗೆ ಯಾವುದೇ ಥರ ತರಕಾರಿ ಇಷ್ಟ ಆಗುತ್ತೋ ಆ ಥರ ತರಕಾರಿಗಳನ್ನೆಲ್ಲ ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ನಾನಿಲ್ಲಿ ಈ 3 ತರಕಾರಿಗಳನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಎಣ್ಣೆಯಲ್ಲೂ ಕೂಡ ಫ್ರೈ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಬೇಯಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು 5 to 6 ಮಿನಿಟ್ಸ್ ಎಣ್ಣೆಯಲ್ಲಿ ತರಕಾರಿಗಳು ಬೇಯಬೇಕು. ನಂತರ ಇಲ್ಲಿ ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದಂತ ಅದೇ ಕಪ್ಪಲ್ಲಿ 4 ರಿಂದ 5 ಬೌಲು ನೀರು ತೊಗೊತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಈರುಳ್ಳಿಗೆ ಒಗ್ಗರಣೆ ಮಾಡುವಾಗಲಿ ಯಾವಾಗಲೂ ಉಪ್ಪು ಯೂಸ್ ಮಾಡಿಲ್ಲ. ಸೊ ನಾನು ಒಂದೇ ಸಲ ಡೈರೆಕ್ಟ್ ನೀರು ಹಾಕ್ಕೊಂಡಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನಿಮಗೆ ತೆಂಗಿನಕಾಯಿ ತುರಿ ಹಾಕ್ಕೊತೀನಿ ಅಂದರೂ ಕೂಡ ಹಾಕ್ಕೋಬೋದು. ಸೊ ನೋಡಿ, ಅದನ್ನು ಒಂದು 3 to 5 ಮಿನಿಟ್ಸ್ ನೀರು ಬಾಯ್ಲ್ ಆಗಕ್ಕೆ ಬಿಡಬೇಕು. ನೋಡಿ, ಈ ಥರ ಕುದೀತಾ ಇರಬೇಕು. ಸೊ ನಂತರ ಆಮೇಲೆ ನಾವು ಲೋ ಫ್ಲೇಮ್ ಮಾಡಿಕೊಂಡು ಒಲೆನ ನಾವು ಹುರಿದಿಟ್ಕೊಂಡಿದ್ದಂಥ ರವೆನ ಕೈ ಆಡಿಸ್ತಾ ರವೆನ ಹಾಕಿ ತಿರುಗಿಸ್ತಾ ಇರಬೇಕು. ಇಲ್ಲಾಂದರೆ ಮಧ್ಯದಲ್ಲಿ ಗಂಟಾದಂಗೆ ಆಗಿಬಿಡುತ್ತೆ. ಸೊ ನಾವು ಕೈ ಬಿಡದಲ್ಲೇ ಇರೋ ರೀತಿ ನಾವು ಅದನ್ನು ತಿರುಗಿಸ್ತಾ ಇರಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಹಾಕ್ಕೊಂಡು ಸರ್ವ್ ಮಾಡ್ತೀನಿ ಅಂದರೂ ಕೂಡ ಸರ್ವ್ ಮಾಡ್ಬೋದು. ಸೊ ಇಲ್ಲ ನಾವು ಇನ್ನೂ ಸ್ವಲ್ಪ ಉದ್ರಾಗಿ ತಿನ್ನೋ ಥರ ಇದು ಮಾಡ್ತೀವಿ ಅನ್ನೋದಾದರೂ ಮಾಡ್ಬೋದು. ಸೊ ನಾನಿಲ್ಲಿ
ಸ್ವಲ್ಪ ಉದ್ದುದ್ರಾಗಿ ಉಪ್ಪಿಟ್ಟನ್ನ ನಾನು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇರೋದು. ನೋಡಿ, ನಾನು 1 ನಿಮಿಷದ ಕಾಲ ಆ ಥರ ನಾನು ಇದರಲ್ಲಿ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.